ಅಳ್ಬೇಡ್ರಿಪ್ಪ, ಸಮಾಧಾನ ಮಾಡ್ಕೊರಿ. ಡಾಕ್ಟರ್ ಹೇಳಿರಲಿಲ್ಲ ಅತ್ತೆಗೆ ಹುಷಾರಾಗುತ್ತ ಅಂತ. ಲೇ ಲೇ ನನ್ನ ಸುಸಿ, ಅವ ನನ್ನ ಹೆತ್ತ ಮಗಲೇ, ಅದಕ್ಕೆ ತಾಯಿಗೆ ಸಂಟಾದ ಮಗಗೂ ಸಂಟಾಗತ್ತ, ಅದಕ್ಕೆ ಆಗತ್ತನ. ಹ್ಞೂ ರೀ ಅತ್ತಿಯರ. ಯಾಕ ಗಂಗಕ್ಕ ಗಂಗಾಜಲದ ಗಂಗಕ್ಕ, ಈಗ ಎಂತ ಕ್ರಮ ಯವ್ವ? ನಾವು ಹುಡುಗ ಒಂದು ಒಳ್ಳೆ ಟ್ರಿಪ್ ಮಾಡೋಣ ಅಂತ ಬಂದ್ವಿ ಹಂಪಿಗೆ. ಇದೇನು ಖರಂ ಬಂತ ಯವ್ವ? ಈ ಅಜ್ಜಿ ಕಾಲು ಕೈ ಮುರ್ಕೊಂಡು ಬರೋಣ. ಲೇ ಡೇರಿ ಮಿಲ್ಕ್ ನಂದಿನಿ, ಎಲ್ಲ ನನ್ನ ತಲೆ ಮೇಲೆ ಕುಂತೈತೆ, ಸುಮ್ಮನಿರಲೇಪ್ಪ. ಏನು ಮಾಡಲಿ? ಶಿಲೆಗಳು ಸಂಗೀತವಾ, ಶಿಲೆಗಳು ಸಂಗೀತವಾ ಹಾಡಿದೆ ಅಂತ ನಾನು ಹಂಪಿ ಒಳಗೆ ಹಾಡೋಣ ಅಂತ ಅನ್ಕೊಂಡಿದ್ದೆ. ಹಂಗ ಅಲ್ಲಿ ಕುಂತಾಳಲ್ಲ ಸೆಲ್ಫಿ ವಿತ್ ರೇಖಾ, ಅವಳ ಜೊತೆ ವಿಡಿಯೋ ಮಾಡಿಸ್ಕೊಂಡು ಫೇಸ್ಬುಕ್ಗೆ ಎಲ್ಲದಕ್ಕೂ ವಾಟ್ಸಪ್ನಲ್ಲಿ ಶೇರ್ ಮಾಡೋಣ ವಿಡಿಯೋನ ಅಂತ ಅನ್ಕೊಂಡಿದ್ದೆ. ಅದೇನು ಮಾಡಬೇಕು, ಈ ಮುದುಕಿಯಿಂದ ಅದು ಮಾಡ್ಕೊಳಕ್ಕಾಗಲಿಲ್ಲ ನೋಡು, ಎಲ್ಲ ನನ್ನ ಕರ್ಮ. ಎಲ್ಲ ಇದು ಇವ್ರ ಯಂತ್ರ ಆಗಿದ್ದು, ಗಂಗಾ ಜಲ ಗಂಗಮ್ಮನ ಯಂತ್ರ. ಲೇ ಗಂಗಿ, ನಾನು ಅಂದೆ ನಿನಗ ಅತ್ತಿನ ನೋಡ್ಕೋ 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 ಅಂತಂದು. ಹಿರಿಯತ್ತಿರ ನೀವೇನ್ರಿಪ್ಪ ಎಲ್ಲದಕ್ಕೂ ನಾನ ಕಾರಣ ಅನ್ನೋ ಗತಿ ಆಡೋದಿಲ್ಲ. ನಾನೇನು ಮಾಡಿರಿಪ್ಪ, ಅಜ್ಜಿ ಹಂಗ ಸುಮ್ಮನೆ ಹಿಡ್ಕೊಂಡಿದ್ದೆ ನಾನು, ಆದ್ರೂ ಸುಮ್ಮನೆ ಜಾರ್ಕೊಂಡು ಸಿಕ್ಕಂತ ಬಿದ್ದು. ನೀವೇನ್ರಿಪ್ಪ ನೋಡಿದ್ರೆ ಡೇರಿ ಮಿಲ್ಕ್ ನಂದಿನಿ, ಹೆಂಗೈತಿ ಅಕ್ಕಿದು ಅಂತ. ನಾನು ನೋಡಿದ್ರ ಏನೇನೋ ಆಸೆ ಕಂಡ್ಬಿಟ್ಟಿದ್ದೆ. ಹಂಪಿ ಎಲ್ಲ ಅಡ್ಡಾಡ್ಬೇಕು, ಆ ರಾಣಿ ಮಾಡಿರೋ ಸ್ನಾನದ ಗ್ರಹ ಅಂತದೊಂದು ಇದನ್ನ ಕಟ್ಸಿರಂತ. ಅದನ್ನೆಲ್ಲ ನೋಡೋಣ, ಸುತ್ತಾಡೋಣ. ಸಾಸಿವೆ ಗಣಪನ, ಕಡ್ಲಿಕಾಯಿ ಗಣಪನ, ಯಪ್ಪ ಎಷ್ಟು ನೋಡ್ಬೇಕಾಗಿತ್ತು. ಎಲ್ಲಾನು ಕನಸಾಗೆ ಉಳಿದ್ಬಿಟ್ಟು ಏನ್ ಮಾಡೋದು? ಆದ್ರೆ ಈ ಅತ್ತಿ ಗೊತ್ತಾಗಲ್ತಲ್ಲ, ನನಗ ಬೇಕಾಗ್ತೈತಿ ಅತ್ತಿ. ಈ ಮುದಕ್ಕೆ ಜಾರ್ಕೊಂಡಿದ್ರೆ ನಾ ಏನ್ ಮಾಡಿ? ನಾ ಗಟ್ಟಿನೇ ಹಿಡ್ಕೊಂಡಿದ್ದೆ. ಹೂನ ಗಂಗಕ್ಕ, ನನಗೂ ಗೊತ್ತಾಗುತ್ತ ನಿನ್ ಕಷ್ಟ. ಏನ್ ಗೊತ್ತಾಗುತ್ತೋ ಏನ ನನ್ನ ಕಷ್ಟ? ಅಲ್ಲಿ ಹೋಗಿ ಏನೇನೆಲ್ಲ ಮಾಡ್ಬೇಕು ಅಂತಿದ್ದೆ ನಾನು, ಎಲ್ಲ ಹಾಳಾಗೋಯ್ತು. ಹಂಪಿ ಒಳಗೆ ಆ ಕಲ್ಲಿಂದ ತೇರಿತ್ತಲ್ಲ, ಅಲ್ಲೆಲ್ಲ ಹೋಗಿ ಅಲ್ಲಿನ ಸರಿಗಮಪ ಪದನಿಸ ಅಂತಂದ್ಬಿಟ್ಟವೆಲ್ಲ ಬರ್ತಿದ್ವು. ಬೆಳ್ಳಿ ಕಾಲುಂಗುರ ಶ್ರೀಮತಿಗೆ ಶೃಂಗಾರ ಅಂತ ಹಾಡ್ಬೇಕಾಗಿತ್ತು ನಾನು. ಅದನ್ನ ನಾನು ಎಲ್ಲ ಒಟ್ಟಿ ಉರ್ಸಕ ಫೇಸ್ಬುಕ್ಗೆ, ವಾಟ್ಸಪ್ಗೆ, ಟ್ವಿಟರ್ಗೆ ಎಲ್ಲಾನು ಹಾಕ್ಬೇಕು ಅಂತ ಅನ್ಕೊಂಡಿದ್ದೆ, ಗೊತ್ತಾನ? ಅಯ್ಯೋ ಬಿಡ ಅಕ್ಕ, ಇನ್ನೊಮ್ಮೆ ಇವಾಗ ನೋಡಿದಾತು. ಇನ್ನೊಮ್ಮೆ ಆಗೋದು ನನ್ನ ಹಣೆ ಬರಕ್ಕ. ಈ ಮುದುಕಿಗೆ ಇವಾಗ ಕಾಲು ಮುಗಿಬೇಕಾಗಿತ್ತ, ಇವಾಗ ನದಿ ಒಳಗೆ ಚಳಿ ಹೆಚ್ಚಾಗ್ಬೇಕಾಯ್ತ. ಏನ್ ಮಾಡೋದು ನೋಡಿ. ಎಲ್ಲ ಸುಮ್ಮನೆ ನಮ್ಮ ಗಂಡನಿಗೆ ಫೋನ್ ಮಾಡ್ಲೇನ? ಏನ್ ಮಾಡಾಕತ್ತಾರ ಏನ? ಗೌಡ್ರ ಸಾಕ್ ಬಿಡ್ರಿ, ಅಳದು ಸ್ವಲ್ಪ ಶಾಂತ ಆಗ್ರಿ. ಯಪ್ಪ ಪರಮೇಶಿ, ಯಪ್ಪ ನಿನಗೇನು ಗೊತ್ತಾಗುತ್ತೆ ಯಪ್ಪ? ಮಗನ ಸಂಕಟ, ತಾಯಿ ಸಂಕಟ, ಅದಕ್ಕದ ಪಾಪ ಹಾಳಾಗತೈತಿ. ಹೌದು, ನೀನ ಕೈಪ್ಪ ಮ್ಯಾಲ್ ಕುಂತಿಯಲ್ಲ, ಯಾಕೆ ಬೇಮ ಏನದ? ಯಪ್ಪ ಏನಾಯ್ತಂತಿಲ್ಲ ಯಪ್ಪ, ಈ ರೈಲ್ವೆ ಒಳಗೆ ಹಿಂಗೆ ಸಿಕ್ ಸಿಕ್ ಅಂತ ಹೊಳ್ತಿರ್ತೈತಲ್ಲ, ಅವಾಗ ಏನಾರ ನನ್ನ ಹೊಟ್ಟೆ ಮೇಲೆ ಬಿದ್ದು ಅಂತಂದು ಶಿವ ಶಿವಾರ್ಪಣ ಮಸ್ತು ಅಂತ ಶಿವನ ಪಾದ ಕಸಿ. ಅಯ್ಯಪ್ಪ ಪಾತಿ, ನೀನು ಮೇಲೆ ಕುಂತಿಯಲ್ಲೇಪ್ಪ, ಎಲ್ಲ ಉಳ್ಕೊಂಡ್ ಬಿದ್ದಿದ್ದಿಲ್ಲ ನನ್ನ ಮೇಲೆ. ಶಿವ ಶಿವ ಅಂತ ಹೋಗ್ಬಿಡ್ತೇನೆ. ಇವಾಗ ಕಾಲ ಕೈ ಅಳಗಾಡ್ಸಕ್ ಆಗ್ತಾ ಇಲ್ಲ. ನೀನು ಇವ ಇಬ್ರು ಸೇರಿ ಬಿದ್ರ ನನ್ ಗತಿ ಹರೋ ಹರ. ಲೇ 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 ಶಾಂತಿ, ಅತ್ತಿರ ಏನು ತಿನ್ನಕ್ ಕೊಡ್ಲೇನ್ರಿ? ಏನು ಚಾ ಕೊಡ್ಲೇನ್ರಿ? ಇಲ್ಲ ಏನು ಕುಡಿತೀರ ಮತ್ತೆ? ಯವ್ವ ಶಾಂತಿ, ನೀ ಅತ್ತಿನ ಚಂದ ನೋಡ್ತಿ ಅಂತ ಗೊತ್ತೈತೆ ಯವ್ವ. ಇವ್ರನ್ನಿಬ್ಬರು ಅದಲ್ಲ ಮೇಲ್ಗಡೆ, ಅವ್ರ ಮೊದ್ಲ ತೆಳಗಿಳಿಸ, ಇಲ್ಲ ನಾನು ಹೋಗ್ಬಿಡ್ತೀನಿ ಮೇಲೆ. ಏ ಶಿಲ್ಪ, ಲೇ ಶಿಲ್ಪ, ನಿಮ್ಮ ಅಜ್ಜಿ ನೋಡ್ಲಿಪ್ಪ ಎಷ್ಟು ಜೀವದ ಮೇಲೆ ಕಾಳಜಿ ಐತಿ ಅಂತ. ಹ್ಞೂನ್ರಿಪ್ಪ, ನೋಡ್ರಿ ಎಷ್ಟು ಜೀವದ ಮೇಲೆ ಕಾಳಜಿ ಐತಿ ಅಂತ. ಇನ್ನ ವಯಸ್ಸಾಗಿಲ್ಲ, ಇನ್ನ ಎಂಗೇಜ್ಮೆಂಟ್ ಆಗಿದಾರ ಅಂತ ಅನ್ಕೊಂಡ್ಬಿಟ್ಟಾರಿ ನಮ್ಮ ಅಜ್ಜಿ. ಯವ್ವ ಯವ್ವ, ನಿನ್ಗ ಚಾ ತಂದು ಕೊಡ್ಲಿ ಅಂದ್ರೆ ಕುಡಿತೇನೆ? ತಂದು ಬಾಯಿಗೆ ಸುರಿದ್ರು. ಯಾಕ್ರಿ ಹಂಗ್ಯಾಕಂತೀರಿ? ಶಾಂತಿ, ಮತ್ತೆ ಇನ್ನೇನು ಮಾಡ್ಲಿ? ನಮ್ಗೆ ಎದ್ದು ಕುಂತು ಚಾ ಕುಡಿಯೋಕ್ಕಾಗತ್ತನ? ಅದಕ್ಕೆ ಅಂದಿದ್ದು ಯಪ್ಪ ಚಾ ತಂದು ಸುರಿ ಅಂತಂದು. ಯವ್ವ ನನ್ನ ಗಂಡ ನನ್ನ ಬಾ ಬಾ
ಲೇ ಗಂಗಿ ಇನ್ನ ಎಷ್ಟು ದಿನ ಅಲ್ಲೇ ಇರ್ತಿಲೆ ಬಾ ಅಂತ ಕರೆಯಕತ್ತನ್ಲೇ ಶಾಂತಿ तुम्हारा बुड्ढा तुमको बुला रहे हैं ಲೇ ಶಾಂತಿ ಕಿವಿನ ಕೇಳವಲ್ತಲ್ಲೇ ಆಕಿ ಏನ ಅನ್ನಕತ್ತಾಳೆ ಏನು ಬೀಳಕತ್ತಾಳ ನೋಡಿ ನನ್ನ ಮೇಲೆ ಅದು ಅದು ಅತ್ತಿಯರ ಆಕಿ ಏನು ಬೀಳಂಗಿಲ್ಲ ಬಿಡ್ರಿಪ್ಪ ಕುಂತಾಳ ನಿಮಗ ಯಾರ ಕರೆಯಕತ್ತಾರಂತಿರಲ್ಲ ಏನಂದಿಲ್ಲ ಶಾಂತಿ ನೀನು ನನಗ ಹೋಗು ಹೋಗು ಈ ಜೀವ ಬಿಟ್ಟು ಈ ಪ್ರಪಂಚನ ಬಿಟ್ಟು ಹೋಗು ಹೋಗು ಅಂತ ಕರೆಯ ಹೇಳಕತ್ತೀಯಲ್ಲೇ ನನಗ ಅತ್ತಿಯರ ಹಂಗಲ್ರಿಪ್ಪ ಮಾವರ ಕಡೆ ಯಾವಾಗ ಹೋಗಿ ಅಂತ ಕೇಳಕತ್ತೀಯಲ್ಲ ನೀನು ಅಯ್ಯೋ ದೇವ್ರೇ ಎಲ್ಲ ಈ ಮುದುಕಿಯಿಂದ ಎಲ್ಲ ಟ್ರಿಪ್ ಹಾಳಾಯ್ತು ನೋಡು ಎಲ್ಲ ನಮ್ಮ ಕರ್ಮ ಶಲ್ಪಿ ತ್ರೇಕ ಹೇಳಕ್ಕ ಫೋನ್ ಮಾಡಿ ಹೇಳುವ ಅವ್ರಿಗೆ ಆ ರೂಮ್ ಸ್ವಲ್ಪ ಹೊಲಸಾಗೈತಿ ಅಜ್ಜಿಗೆ ಹಿಂಗಾಗೈತೆ ಅಂತ ಹೇಳುವ ಅಂದ್ರೆ ಅವ್ರು ಸ್ವಲ್ಪ ಸ್ವಚ್ಛ ಮಾಡ್ಕೊಂತಾರ ಯಾವ್ದಕ್ಕ ಏ ಹುಚ್ಚಿ ನಿನಗೆ ಸರಿ ಹೇಳ್ಬೇಕು ನಾನು ತಲೇನು ಲಗ್ಗಿ ಐತೆ ನಿನಗೆ ಅಜ್ಜಿ ಬಂದು ಕುಂದಿರ್ತಾವಲ್ಲ ಆ ರೂಮ್ ಅಲ್ಲೆಲ್ಲ ಅರ್ಬಿ ಅಜ್ಜಿನ ಕಿತ್ತಾಕ್ಬಿಟ್ಲು ನನಗೆ ಅದು ಬೇಕು ಇದು ಬೇಕು ಈ ಸೀರೆ ಬೇಡ ಆ ಸೀರೆ ಬೇಡ ಅಂತ ಟ್ರಿಪ್ಪಿಗೆ ಹೋಗೋ ಹುಮ್ಮಸ್ನೊಳಗ ಎಲ್ಲ ಕಿತ್ತಾಕ್ ಬಂದಳ ಅದಕ್ಕೆ ಹೇಳಿದ್ ನಾನು ಅವ್ರು ಫೋನ್ ಮಾಡ ನಾವಿರ್ಲಾರ್ದಾಗ ಹಿಂಗೆಲ್ಲ ಮಾಡ್ಬಿಟ್ರ ಏ ಕ್ರಮವೇ ಏ ರೇಖಾ ಏನಾಯ್ತು ಹಂಗೆ ಬಾಯ್ ಬಿಟ್ಕೊಂಡು ನಿಂತಿ ಅದು ಅದು ಅಕ್ಕ ರೇಖಾ ಏನಾಯ್ತು ಕೊಡು ಫೋನ್ ಏನಾಯ್ತು ಅದ್ರಾಗ ಅಷ್ಟೇ ಗಾಬರಿ ತಗೊಳ್ರಿ ಅತ್ತಿರ ತಗೊಳ್ರಿ ಎಲ್ಲ ಹೋಯ್ತ್ರಿ ಅತ್ತಿರ ಎಲ್ಲ ಹೋಯ್ತ್ರಿ ಇದೇನ್ರಿ ನಿಮ್ಮ ಮಕ್ಕಳು ಮಾಡಿರೋದು ಅಯ್ಯದ್ರಿ ಏನಾಯ್ತಪ್ಪ ಇವ್ರಿಗೆ ಏನಾಯ್ತು ಏನಾಯ್ತು ರೇಖಾ ಅಕ್ಕ ಎಲ್ಲ ಮಾನ ಮರ್ಯಾದಿ 3 ಕಾಸಿಗೆ ಹರಾಜಾಕ್ಬಿಟ್ರ ಅಕ್ಕ ನಮ್ಮ 3 ಮಂದಿ ಗಂಡಂದ್ರು ಗಂಡ ಅಲ್ಲ ಅವರು ಪಿಂಡಗಳು ಹಂಗಂದ್ರ ಏನ್ ಮಾಡ್ಯಾರ ಲೇ ಬಾಯ್ ಮುಚ್ಚರಿ ಅದು ಅಕ್ಕ ನಾವೆಲ್ಲಾರ್ದಾಗ ನೋಡಿ ಕೂಡಿ ಆಡಿ ಸೇರಿ ನಮ್ಮ ಮನೆ ಒಳಗ ಒಂದು ಅಂಗಡಿನ ತೆಗೆದ್ಬಿಟ್ರ ಅಕ್ಕ ಏನು ಅಂಗಡಿನ ಅಕ್ಕ ಬಾರಿನ ಅಂಗಡಿ ಡ್ರಿಂಕ್ಸ್ ಅಂಗಡಿ ನಾನ್ ವೆಜ್ ಅಂಗಡಿ ಹಂಗ ಒಂದ್ ಹುಡುಗಿ ಕರ್ಕೊಂಡ್ಬಂದು ಏನ್ ಡ್ಯಾನ್ಸ್ ಮಾಡಿದ್ದು ಪಾರ್ಟಿ ಮಾಡಿದ್ದು ನೋಡಿಲಿ ಅದು ಬೇರೆ ನನಗ ವಾಟ್ಸ್ಆಪ್ ಶೇರ್ ಮಾಡ್ಬಿಟ್ರ ಅಕ್ಕ ಎಂತ ಕರ್ಮ ಅತ್ತಿರ ಎಂತ ಮಕ್ಕಳು ಹುಡ್ಸಿರಿಪ್ಪ ನಮ್ಮ ಮಾನ ಮರ್ಯಾದೆ ನಮ್ದಷ್ಟಲ್ಲ ನಿಮ್ದು ಮಾನ ಮರ್ಯಾದೆ ತೆಗೆದು ಬಿಟ್ರಲ್ರಿ ಅತ್ತಿರ ಏ ಬಾಯ್ ಮುಚ್ಚರೆ ರೀ ನೋಡ್ರಿ ಇಲ್ಲಿ ಅಯ್ಯೋ ದೇವ್ರೇ ನಾ ಇಲ್ಲಾರ್ದಾಗ ಇಂಥವೆಲ್ಲ ಮಾಡ್ಬಿಟ್ಟವಲ್ಲ ಈ ಹುಡುಗರು ಈಡುಬಟ್ಟು ಮಾಡ್ಕೊಂಡು ಅವ್ರ ಹೆಂಡತಿಯರಿಗೆ ವಾಟ್ಸಪ್ ಕಳಿಸ್ಬಿಟ್ರ ಇವ್ರ ಇದು ಯಾರು ಬರೆದ ಕಥೆಯು ನಮಗಾಗಿ ಬಂದ ವ್ಯಥೆಯು ಕೊನೆಯೇನು ಅರಿಯಲಾರೆ ನಮ್ಮ ಗಂಡಂದಿರೇ ನಮಗೆ ಮೋಸ ಮಾಡಿ ಹೋದರೆ ಯವ್ವ ಗಂಗಾಜಲದ ಗಂಗಮ್ಮ ಬಾಯಿ ಮುಚ್ಕೊಳೆವ್ವ ಮನೆಗೆ ಹೋದ್ಮೇಲೆ ಎಲ್ಲರ ಬಗೆಹರಿಸೋಣ ಏನು ಬಗೆಹರಿಸ್ಬೇಕು ಎತ್ತಿರ ಏನು ಬಗೆಹರಿಸ್ತೀರಿ ನಾವು ಜೀವಂತ ಇರುವಾಗನ ಗಂಗಾಜಲನ ನಮ್ಮ ಬಾಯಾಗ ಬಿಟ್ಟು ಬಿಟ್ಟಾರಲ್ರಿ ಗಂಗೆ ಬಾರಿ ತುಂಗೆ ಬಾರಿ ಬಾರಿ ನೀರೇ ನಮ್ಮ ಸಂಸಾರ ಉಳಿಸು ಕಡು ಬಾರಿ ಏ ಗಂಗಿ ನನ್ನ ಮಕ್ಕಳು ಅಂತವ್ರಲ್ಲ ಅತ್ತಿಯರ ಕಣ್ಣಿಗೆಲ್ಲ ಕಾಣಕತ್ತೀರಿ ಇನ್ನ ನನ್ನ ಮಕ್ಕಳೆಲ್ಲ ಅಂತೀವಲ್ರಿಪ್ಪ ಯಾವಳಪ್ಪ ನಮ್ಮ ಸಂಸಾರ ಹೊಡಿಯೋಳು ಬಾಯಿ ಬೀಗ ಹಾಕಿ ಅವಳಿಗೆ ಹೊಡಿಬಾರ್ದೇನು ಅಕ್ಕ ಅಕ್ಕ ಅಳ್ಬೇಡ ನಮ್ಮ ಗಂಡಂದಿರಿಗೆ ಪಾಠ ಕೆಲಸ ಏನಂತೀರಿ ಈಗ ಹೆಂಗಿದ್ರು ನಾ ಬೆಳಿಗ್ಗೆನತ್ಲೆ ಅಲ್ಲಿ ಇರ್ತೇವ ಅವಾಗೈತಿ ಹೆಂಗ ನಾವು ಶೋರ್ಪಾಗಿ ಎಂಟ್ರಿ ಹಾಕಿ ನೋಡು ಅವಾಗ ಗೊತ್ತಾಗತ್ತಾ ಏನನ್ನೋದು ಇವಾಗ ಎಲ್ಲರೂ ಕೊನೆಯದು ನಾವು ಹಂಪಿ ಟ್ರಿಪ್ ಮುಗಿಸ್ಕೊಂಡು ಒಳ್ ಬರ್ತಾ ಇದ್ದೇವೆ ಅಂತ ಒಂದು ಕೊನೆಯ ಸೆಲ್ಫಿ ತಗೊಂಡ ಅಕ್ಕ ಎಲ್ಲಿ ಟ್ರಿಪ್ ಮಾಡಿದ್ವಿ ಎಲ್ಲ ಅರ್ಧಂಬರ್ಧ ಟ್ರಿಪ್ ಮಾಡಿ ಈ ಮುದುಕಿಯಿಂದ ಒಳ್ ಬರಕತ್ತಿಲ್ಲನ ಅಯ್ಯೋ ಅಕ್ಕ ಹೋಗ್ಲಿ ಬಿಡ ಅಕ್ಕ ಇದ ನಮ್ದು ಕೊನೆ ಟ್ರಿಪ್ ಏನು ಅನ್ಸುತ್ತಾ ಇಲ್ಲಾಂದ್ರೆ ಮುಂದೆ ತಗೋಣ ಈಗ ಒಂದೇ ಒಂದು ಸೆಲ್ಫಿ ತಗೋಣ ಅಕ್ಕ ಏ ಸೆಲ್ಫಿ ಬೇಕಾ ನಿನಗ ಹ್ಞೂ ರೀ ಅತ್ತೀರ ಬೇಕು ಬೇಕು ಅತ್ತಿಯರ ಇದು ತಗೊಳ್ರಿಪ್ಪ ಆಂಟಿ ಗಿರ್ಜಕಂಟಿ ಎಲ್ಲರೂ ಎಲ್ಲ ಸೆಲ್ಫಿಗೆ ಪೋಸ್ ಕೊಡ್ರಿ ಸೆಲ್ಫಿ ಪ್ಲೀಸ್ ಲೇ ಲೇ
ಬೇಟಿ ನಾ ಬೇಡನ ಸೆಲ್ಫಿಗೆ. ಅಮ್ಮ ನೀನು ಸೆಲ್ಫಿ ಪ್ಲೀಸ್ ಅಜ್ಜಿ.